ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವ್ಸ್ ಕಿಚನ್. ಇವತ್ತು ಶಿವರಾತ್ರಿ ಹಬ್ಬದ ಸ್ಪೆಷಲ್ ನಾನು ಉರ್ದಕ್ಕಿ ತಂಬಿಟ್ಟನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಸಾಫ್ಟಾಗಿ 3-4 ದಿನ ಇಟ್ಟರೂ ಸಾಫ್ಟಾಗಿ ನಿಮಗೆ ಚೆನ್ನಾಗಿ ಬರೋ ಥರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಇದಕ್ಕೆ ಅಕ್ಕಿ, ಉರ್ಗಡ್ಲೆ ಮತ್ತು ಬಿಳಿ ಎಳ್ಳು. ನಾನಿಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೀನಿ, ನೀವು ಕಪ್ಪೆಳ್ಳಾದರೂ ತಗೋಬೋದು. ತೆಂಗಿನಕಾಯಿ ಮತ್ತು ಕಡಲೆ ಬೀಜ, ಬೆಲ್ಲ. ಇವತ್ತು ಶಿವರಾತ್ರಿ ಹಬ್ಬದ ಸ್ಪೆಷಲ್ ಆಗಿ ಮಾಡ್ತಾ ಇರೋದ್ರಿಂದ ನಿಮ್ಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೋಡಿ, ಇಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿನ ಕೆಂಪಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ. ನಿಮಗೆ ಕಡಿಮೆ ಕ್ವಾಂಟಿಟಿ ಅಂದರೆ 1 kg ಅಕ್ಕಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ಮೊದಲಿಗೆ 1 kg ಅಕ್ಕಿನೂ ಈ ರೀತಿ ಫ್ರೈ ಮಾಡ್ಕೋಬೇಕು. ಕೆಂಪಗಾಗೋ ಥರ ಫ್ರೈ ಮಾಡ್ಕೋಬೇಕು. 1 kg ಅಕ್ಕಿಗೆ ಮಿಲ್ ಮಾಡಿಸುವಾಗ 1/4 kg ಉರ್ಗಡ್ಲೆ ಹಾಕಿ ಮಿಲ್ ಮಾಡಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮೊದಲು ಫ್ರೈ ಮಾಡ್ಕೊಳ್ಳಿ. ಅಕ್ಕಿ ಕೆಂಪಗೆ ಫ್ರೈ ಮಾಡ್ಕೋಬೇಕು. ನೋಡಿ, 1 kg ಅಕ್ಕಿಗೆ 1/4 kg ಉರ್ಗಡ್ಲೆ ಹಾಕಿ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಅಕ್ಕಿ ಆರಿದ ಮೇಲೆ ನಾವು ಮಿಲ್ ಮಾಡಿಸ್ಕೋಬೇಕಾಗುತ್ತೆ. ಹಿಟ್ಟು ಮಾಡಿಸ್ಕೊಂಡು ನುಣ್ಣಗೆ ನೋಡಿ ಈ ರೀತಿ ಮಾಡಿಸ್ಕೊಂಡ್ರೆ ನಮಗೆ ತಂಬಿಟ್ಟು ಅನ್ನೋದು ತುಂಬ ಸುಲಭವಾಗಿ ಮಾಡ್ಕೋಬೋದು. ಈಗ ನಾವು ಏನು ತಗೊಂಡಿದ್ವಿ, ಕಡಲೆ ಬೀಜ, ಉರ್ಗಡ್ಲೆ ಎಲ್ಲನೂ ಕೂಡ ಸಪ್ರೇಟಾಗಿ ಕೆಂಪಗೆ ಹುರ್ಕೊಳ್ಳೋಣ. ಸಣ್ಣ ಉರಿಲಿ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳೋಣ. ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ನಾವು ಇಟ್ಕೋಬೇಕಾಗುತ್ತೆ. ಒಂದು kg ಅಕ್ಕಿಗೆ 300-400 ಗ್ರಾಮ್ ಕಡಲೆ ಬೀಜ ತಗೊಳ್ಳಿ. ಉರ್ಗಡ್ಲೆ ಸ್ವಲ್ಪ ಕಮ್ಮಿ ತಗೊಳ್ಳಿ, ಒಂದು 1/4 kg ಇಲ್ಲಾಂದರೆ 200 ಗ್ರಾಮ್ ಅಷ್ಟು ತಗೊಳ್ಳಿ. ತೆಂಗಿನಕಾಯಿ ನಮಗೆ 2 ತೆಂಗಿನಕಾಯಿ ಬೇಕಾಗುತ್ತೆ. 1.5ರಿಂದ 2 ತೆಂಗಿನಕಾಯಿ ಈ ರೀತಿ ಬಲ್ತಿರಬೇಕು. ಕೊಬ್ಬರಿ ತಗೋಬೇಡಿ. ಬಲ್ತಿರೋ ತೆಂಗಿನಕಾಯಿನ ಈ ರೀತಿ ಚೆನ್ನಾಗಿ ಕೆಂಪಾಗಿ ಫ್ರೈ ಮಾಡ್ಕೊಳ್ಳಿ. ಈ ಅಳತೆಯಲ್ಲಿ ನೀವು ಮಾಡ್ಕೋಬೋದು. 8ರಿಂದ 10 ಅಚ್ಚು ಬೆಲ್ಲ ಬೇಕಾಗುತ್ತೆ. ನೋಡ್ಕೊಳ್ಳಿ, ಈ ರೀತಿ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ. ಲೋ ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೈಡಿಂದ ನಿಮಗೆ ಕಾಣ್ಬೋದು. ನೋಡಿ, ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಅದರ ಸಿಪ್ಪೆ ಎಲ್ಲ ತೆಗೆದು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಉರ್ಗಡ್ಲೆ ಫ್ರೈ ಮಾಡ್ಕೊತಾ ಇದ್ದೀವಿ. ಉರ್ಗಡ್ಲೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ತಗೊಳ್ಳಿ. ನಿಮಗೆ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತಗೊಂಡ್ರೆ ನಮಗೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಈ ರೀತಿ ಲೋ ಫ್ಲೇಮಲ್ಲಿ ಎಲ್ಲದನ್ನು ಕೆಂಪಗೆ ಹುರ್ಕೋಬೇಕು. ನೋಡಿ, ಇವಾಗ ಎಳ್ಳು ಹಾಕ್ಕೊತಾ ಇದ್ದೀವಿ. ಎಳ್ಳು ಅಷ್ಟೇ ನಮಗೆ 1 kgಗೆ 50ರಿಂದ 100 ಗ್ರಾಮ್ ಹಾಕ್ಕೋಬೋದು. ನಾನಿಲ್ಲಿ 50 ಗ್ರಾಮ್ ಹಾಕ್ಕೋತಾ ಇದ್ದೀನಿ. ಎಲ್ಲದನ್ನು ಈ ರೀತಿ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ, ಒಂದು ಪಾತ್ರೆಗೆ. ನೋಡಿ, ಇವಾಗ ಬೆಲ್ಲದ ಪಾಕ ಮಾಡ್ಕೊತಾ ಇದ್ದೀವಿ. ನೀವು 1 kgಗೆ 8ರಿಂದ 10 ಅಚ್ಚು ಬೆಲ್ಲ ತಗೊಳ್ಳಿ. ನಾವಿಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ತಗೊತಾ ಇದ್ದೀವಿ. ಒಂದೆಳೆ ಪಾಕ ಬರೋ ಥರ ನೀವು ಬೆಲ್ಲದ ಪಾಕ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬೆಲ್ಲ ಕರಗಿ ಜಸ್ಟ್ ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ. ಈ ರೀತಿ ಎಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಹಿಟ್ಟು ಒಂದು ಹದವಾಗಿ ಹಾಕ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಕಡಲೆ ಬೀಜನ ಹುರಿದು ಅದ್ರ ಸಿಪ್ಪೆ ತೆಗೆದು ಹಾಕಿದ್ದೀನಿ. ನೀವು ಕೂಡ ಹಾಗೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದೆಳೆ ಪಾಕ ಬಂದಿರೋ ನಾವು ಪಾಕನ ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ. ಫಿಲ್ಟ್ರ್ ಮಾಡಿಕೊಂಡ್ರೆ ನಮಗೆ ತಿನ್ನುವಾಗ ಮರಳಾಗಿ ಸಿಗಲ್ಲ. ಬೆಲ್ಲದಲ್ಲಿರೋ ಕಸ ಎಲ್ಲ ಫಿಲ್ಟ್ರಲ್ಲಿ ತಡ್ಕೊಳ್ಳುತ್ತೆ. ಸೊ ಫಿಲ್ಟ್ರ್ ಮಾಡ್ಕೊಳ್ಳೋಣ ಈ ರೀತಿ. ಬಿಸಿ ಬಿಸಿ ಇದ್ದಾಗಲೇ
ನಾವಿದನ್ನು ಮಾಡ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ಹಿಟ್ಟನ್ನ ನಾವು ಬೇರೆ ಪಾತ್ರೆಗೆ ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಪಾಕ ಹಾಕಿ ಈ ರೀತಿ ಕಲಿಸ್ಕೋಬೇಕು. ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ಜಾಸ್ತಿ ಪಾಕ ಎಳೆಯುತ್ತೆ. ಸೊ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಆಮೇಲೆ ಪಾಕನೂ ಅಷ್ಟೇ, ತುಂಬ ಗಟ್ಟಿ ಆಗೋದ್ರೆ ನಮಗೆ ತುಂಬಾ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಅಂಟು ಬಂದಿದ್ರೆ ಸಾಕು ನಮಗೆ ಪಾಕ. ಈ ರೀತಿ ಸಾಫ್ಟಾಗಿ 2-3 ದಿನ ಇಟ್ಟರೇನು ನಮಗೆ ಸಾಫ್ಟಾಗೇ ಇರುತ್ತೆ. ಈ ರೀತಿ ಬಿಸಿ ಬಿಸಿ ಇರೋ ಪಾಕನ ಸ್ವಲ್ಪ ಹಾಕ್ಕೊಂಡು ನೀವು ಹದವಾಗಿ ಕಲಿಸ್ಕೊಳ್ಳಿ. ಬಿಸಿ ಇರುತ್ತೆ, ಸೊ ನೋಡಿಕೊಂಡು ತಗೊಳ್ಳಿ. ಈ ರೀತಿ ಬಿಸಿ ಇದ್ದಾಗಲೇ ಈ ಪ್ರೊಸೀಜರ್ನ ಮಾಡ್ಕೋಬೇಕಾಗುತ್ತೆ ನಾವು. ಕುದೀತಾ ಇರೋ ಪಾಕ ಹಾಕಿದ್ರೇ ತಂಬಿಟ್ಟು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಸ್ವಲ್ಪ ದಿನ ಇಡ್ಬೋದು. ನೋಡಿ ಈ ರೀತಿ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ದಪ್ಪ ನೀವು ಇದನ್ನು ಉಂಡೆ ಕಟ್ಕೊಂಡು ಇಟ್ಕೊಳ್ಳಿ. ನೋಡಿ, ನಮ್ಮ ತಂಬಿಟ್ಟು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.